बीजापुर के आलमिल नगर में एक मुस्लिम युवा पर कांग्रेस पार्टी के नेता द्वारा की गई नैतिक पुलिसगिरी की घटना का मुस्लिम समुदाय ने तीव्र विरोध किया है। 17 अगस्त को BR पाटिल यत्नाल यानी बसवनगौड़ा रामनगौड़ा पाटिल यत्नाल के बयान का विरोध करते हुए महिलाएं और युवा कार्यकर्ता काले कपड़ों का प्रदर्शन कर रहे थे। इसी दौरान आलमिल नगर पंचायत के सदस्य और 5 गारंटी योजना के अध्यक्ष कांग्रेस पार्टी के नेता अशोक कोलारी ने पुलिस के सामने ही एक युवा पर मारपीट की। इस घटना से मुस्लिम समुदाय में गहरा असंतोष है। समुदाय का कहना है कि जिनके वोट लेकर कांग्रेस पार्टी के विधायक जीते उन्हीं के नज़दीकी और अपनी जाति का नेता अगर इस तरह मुस्लिम युवाओं पर अत्याचार करेंगे तो ये प्रजातंत्र नहीं बल्कि रौडी राज की निशानी है, कहा। समुदाय के नेताओं ने कहा कि ये पहली घटना नहीं है, ऐसी अनेक घटनाएं कांग्रेस की सरकार के दौरान हो रही है। मुस्लिम समुदाय को भय के वातावरण में जीना पड़ रहा है। सबसे गंभीर बात यह है कि घटना के 3 दिन बीत जाने के बाद भी ना कांग्रेस पार्टी और ना ही कानूनी व्यवस्था के तौर पर अशोक कोलारी के खिलाफ कोई कदम उठाया गया है। ऑल इंडिया बहुजन समाज पार्टी के राज्य उपाध्यक्ष दस्तगीर मुल्ला ने सरकार को चेतावनी दी है कि अगर दोषी के खिलाफ तुरंत कानूनी कार्रवाई नहीं की गई तो समुदाय को मजबूरन तीव्र आंदोलन शुरू करना पड़ेगा। ದಿನಾಂಕ 17/8/2025 ಸಿಂದಗಿ ಪಟ್ಟಣದಲ್ಲಿ ಏನು ಬಿಜಾಪುರ ಶಾಸಕರಾದ BR ಪಾಟೀಲ್ ಯತ್ನಾಳ ಒಂದು ಹೇಳಿಕೆಯನ್ನು ಖಂಡಿಸಿ ಆಲ್ಮೇಲ್ ಪಟ್ಟಣದಲ್ಲಿರುವಂತಹ ಮಹಿಳೆಯರು ಮತ್ತು ಯುವಕರು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವಂತಹ ಏನು ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯ ಕಾಂಗ್ರೆಸ್ ಮುಖಂಡ ಆದಂತ ಅಶೋಕ್ ಕೋಲಾರಿ ಅನ್ನುವಂತ ಒಬ್ಬ ವ್ಯಕ್ತಿ ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿದ್ದನ್ನು ನಾವು ಇವತ್ತು ಖಂಡಿಸ್ತೇವೆ. ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಈ ರಾಜ್ಯದಲ್ಲಿ ಈ ಮತಕ್ಷೇತ್ರದಲ್ಲಿ ಮುಸ್ಲಿಮರ ಮತವನ್ನು ತೆಗೆದುಕೊಂಡು ಗೆದ್ದಂತ ಕಾಂಗ್ರೆಸ್ ಶಾಸಕರು ಒಂದು ಪಕ್ಷದ ನಾಯಕನಾಗಿ ಅದೇ ತೆರನಾಗಿ ಕಾಂಗ್ರೆಸ್ ಪಕ್ಷದ ಬಲಗೈ ಬಂಟನಾಗಿ ಶಾಸಕರ ಬಲಗೈ ಬಂಟನಾಗಿ ಅಷ್ಟೇ ಅಲ್ಲದೆ ಶಾಸಕರ ಸುಜಾತಿಯವನಾಗಿ ಇದು ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ನೋಡಿದ್ರೆ ನಾವು ಇವತ್ತು ಸ್ವರಾಜ್ಯದಲ್ಲಿದ್ದೀವೋ ಅಥವಾ ಗುಂಡಾ ರಾಜ್ಯದಲ್ಲಿದ್ದೀವೋ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತಿಗೆ ಘಟನೆ ನಡೆದು 3 ದಿನಗಳಾದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಆಗ್ಲಿ ಪಕ್ಷ ಆಗ್ಲಿ ಅವ್ರ ಮೇಲೆ ಯಾವುದು ಕೂಡ ಏನು ಒಂದು ಕ್ರಮವನ್ನು ಕೈಗೊಳ್ಳದೆ ಇರುವುದು ದೊಡ್ಡ ದುರಂತವೇ ಸರಿ. ಈ ರಾಜ್ಯದಲ್ಲಿ ಅದು ಸಿಂದಗಿ ಮತಕ್ಷೇತ್ರದಲ್ಲಿ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಗೆಲ್ಲಿಸುವುದು ಈ ಒಂದು ಪರಿಣಾಮ. ಇವತ್ತು ಏನು ಮುಸ್ಲಿಮರು ಭಯದ ವಾತಾವರಣದಲ್ಲಿ ಬದುಕಬೇಕಂತ ಹೇಳಿ ಈ ರೀತಿ ಒಂದು ಘಟನೆಗಳು ಮಾಡ್ತಾ ಇದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಮೇಲೆ ಈ ರೀತಿ ಏನು ದೌರ್ಜನ್ಯ ಎಸಗ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೇನಾದ್ರೂ ನಿಜವಾಗ್ಲೂ ನೈತಿಕತೆ ಇತ್ತಪ್ಪ ಅಂತಂದ್ರೆ ಯತ್ನಾಳ್ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು. ಆದ್ರೆ ಯತ್ನಾಳ್ ಹೇಳಿಕೆಯನ್ನು ಖಂಡಿಸುವವರ ಮೇಲೆನೆ ಈ ರೀತಿ ಇವರು ಏನು ನೈತಿಕ ಪೊಲೀಸ್ಗಿರಿ ಅವ್ರ ಮೇಲೆ ಏನು ಮಾರಣಾಂತಿಕ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಇಡೀ ಮುಸ್ಲಿಂ ಸಮುದಾಯ ಒಂದು ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಅದಕ್ಕಾಗಿ ತಕ್ಷಣದಿಂದಲೇ ಈ ಕ್ಷಣದಿಂದಲೇ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಮತ್ತು ಪಕ್ಷನೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡಬೇಕು. ಒಂದ್ ವೇಳೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇದ್ರೆ ಮುಂಬರುವ ದಿನಗಳಲ್ಲಿ ಸಿಂದಗಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ದಸ್ತಗೀರ್ ಮುಲ್ಲಾ, AIBSP ರಾಜ್ಯ ಉಪಾಧ್ಯಕ್ಷ.